ದಿನಾಚರಣೆ, ವಿಶ್ವ ಮಹಿಳೆಯರ ದಿನಾಚರಣೆ. ಸೊ ಅದ್ರ ಬಗ್ಗೆ ನಾವು ಮಾತಾಡಬೇಕಾಯ್ತು. ಸೊ ನಾನು ಅದನ್ನ ರೆಡಿಯಾಗಿ ಬಂದಿದ್ದೀನಿ. ಅಲ್ಲದೆಯಾ? ಈಗ ಅದಕ್ಕಿಂತ ಮುಂಚಿತವಾಗಿ ಪುರುಷರಾದಂಥ ನಾವು, ಮಹಿಳೆಯರಾದ ನಿಮಗೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡೋಣ. ಪುರುಷರ ದಿನಾಚರಣೆ ಬರ್ತದೆ, ಮಕ್ಕಳ ದಿನಾಚರಣೆ ಬರ್ತದೆ, ತಂದೆ ತಾಯಿಯ ದಿನಾಚರಣೆ ಬರ್ತದೆ, ಪೇರೆಂಟ್ಸ್ ಡೇ ಬರ್ತದೆ, ಟೀಚರ್ಸ್ ಡೇ ಬರ್ತದೆ, ಎಲ್ಲ ಡೇಗಳು ಬರ್ತದೆ. ಅಲ್ಲದೆಯಾ? ಸೊ ಒಂದು ವಾರ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೆ, ಅವ್ರು ಅದ್ರ ಬಗ್ಗೆ ಮರ್ತ್ಬಿಟ್ಟಿದ್ದಾರೆ. ಸೊ ಮಹಿಳೆಯರ ದಿನಾಚರಣೆ ಬಗ್ಗೆ ಅವರು ಇದೇ ಮಾಡಿದ್ದಾರೆ. ಸೊ ಎಲ್ಲ ಮಹಿಳೆಯರು, ಸ್ತ್ರೀಯರು ಮುಂದೆ ಸಾಲಾಗಿ ನಿಂತ್ಕೋಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಯಾಕಂದ್ರೆ ನಿಮಗೆ ಗೌರವ ಕೊಡ್ಬೇಕಾಗಲ್ಲ. ಅಲ್ಲದೆಯಾ? ಮಹಿಳೆಯರಿಲ್ಲ ಅಂತ ಹೇಳಿದ್ರೆ ಸಭೆನೇ ಇಲ್ಲ. ಏನ್ ಬಿಡ್ರೆ? ಸ್ತ್ರೀಯರಿಲ್ಲ ಅಂದ್ರೆ ಸಭೆನೇ ಬರಿದಾಗ್ಬಿಡುತ್ತೆ. ಸೊ ನಿಮಗೆ ವರ್ಷಕ್ಕೆ ಒಂದ್ಸರಿ ನಾವೇನ್ ಮಾಡ್ತೀವಿ, ಸ್ತ್ರೀಯರ ಡೇ ಬಂದಾಗ, ಮಹಿಳೆಯರ ದಿನಾಚರಣೆ ಬಂದಾಗ ನಾವೇನ್ ಮಾಡ್ತೀವಿ, ಸಾಲಾಗಿ ಇಟ್ಕೊಂಡು ನಿಮಗೋಸ್ಕರ ನಾವೇನ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ತಿಳ್ಕೊಳ್ಳೋಣ. ಮಹಿಳೆಯರು ಯಾರಾಗಿದ್ರೆ ಅವರನ್ನ ಮುಂದೆ ಬನ್ನಿ, ಇಲ್ಲಿ ಲೈನಾಗಿ ನಿಂತ್ಕೊಳ್ರಿ. ಪುರುಷರಾದಂತ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪುರುಷರ ದಿನಾಚರಣೆ ಬಂದಾಗ ನಮಗೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಆ ಕಡೆ ತಿಳ್ಕೊಳ್ಳಿ. ಅಲ್ಲದೆಯಾ? ನಿಮಗೆ ಒಂದು ವಿಶೇಷವಾದ ಗಿಫ್ಟ್ ಕೊಡೋಣ ಅಂತಿದ್ದೆ, ಅದು ಕೂಡ ಕಾಣಿಸ್ತಾ ಇದೆ. ಅಲ್ಲದೆಯಾ? ಏನ್ ಮಾಡೋದು, ಏನಾದ್ರು ಕೊಡೋಣ ಅಂತ ಮನಸ್ಸಿತ್ತು. ಒಂದು ವೇಳೆ ದೇವರ ಚಿತ್ತ ನಾನು ಈ ಸಭೆಯಲ್ಲಿ ಇರುವುದಾದ್ರೆ ಗುಡ್ ಫ್ರೈಡೆ ಈಸ್ಟರ್ಗೆ ನಾನು ಕೊಡ್ತೇನೆ. ಅಲ್ಲದೆಯಾ? ನಮ್ಮ ಸಭೆಯಲ್ಲಿ ಏನೇನು ಆಕ್ಟಿವೇಟ್ ಮಾಡ್ತೀವಿ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ತದೆ. ಅಲ್ಲದೆಯಾ? ನಮ್ಮ ಸಭೆಯಲ್ಲಿ ಹೋದ ವಾರ ಮಾಡ್ಬೇಕಾಯ್ತು, ಮಾಡಕ್ಕಾಗ್ಲಿಲ್ಲ. ಸೊ ಯಾವತ್ತೆಲ್ಲ ಒಂದಿನ ಸ್ತ್ರೀಯರಿಗೆ, ಮಹಿಳೆಯರಿಗೆ ಗೌರವ ಕೊಡಲೇಬೇಕಲ್ವ? ಅಲ್ಲದೆಯಾ? ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬಲೇಶಲ್ಲ ಬರೀ ನೀವೆಲ್ಲರೂ ಬನ್ನಿ. ಇವರ ಮುಂದುಗಡೆ ನಾವು ನಿಂತ್ಕೊಂಡು ಕೈ ಚಾಚಿ ಇವರನ್ನ ಬಲಪಡಿಸುವುದಕ್ಕಾಗಿ, ಹೆಚ್ಚಾಗಿ ಕುಟುಂಬಗಳಲ್ಲಿ ಸಮಾಧಾನ ಕೊಡುವುದಕ್ಕಾಗಿ, ಕುಟುಂಬದಲ್ಲಿ ನೆಮ್ಮದಿ ಬೇಕು. ಇವರಿಂದ ಕುಟುಂಬದಲ್ಲಿ ಸಮಾಧಾನ ಬೇಕಲ್ವಾ? ಎಷ್ಟು ಗಡಿಬಿಡಿ ಉಂಟಾಗ್ತದೆ ಹೊಸನ ಕುಟುಂಬದಲ್ಲಿ. ಹೆಣ್ಮಕ್ಳು ಇಲ್ಲ ಅಂದ್ರೆ ಬಹಳ ಕಷ್ಟ. ಹೆಣ್ಮಕ್ಳು ಇದ್ರೇನೆ ಕುಟುಂಬವನ್ನ ನಡೆಯೋದು. ಇದನ್ನ ಹೇಳ್ಕೊಂಡಿದ್ರೆ ಬಹಳ ಹೋಗ್ತಾನೆ ಇರ್ತದೆ. ಹೆಣ್ಮಕ್ಳಿಂದನೇ ದೇಶ, ಹೆಣ್ಮಕ್ಳಿಂದನೇ ಕುಟುಂಬ, ಹೆಣ್ಮಕ್ಳಿಂದನೇ ಮನೆ ಸಂಸಾರ ಎಲ್ಲ ನಡೆಸೋದು ಅವರಿಂದಲೇ. ಸೊ ಪುರುಷರಾದಂತ ನಾವೆಲ್ಲರೂ ಅವರಿಗೋಸ್ಕರ ಭೇದ ಭಾವ ಇಲ್ಲದೆ ನಾವಿಗೋಸ್ಕರ ಕೈಗಳ ಮೇಲೆ ಕೆತ್ತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ, 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 ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವ ದೇವರೇ, ನಮ್ಮ ಕರ್ತನೆ ಬೇತೇಲ್ ಚರ್ಚ್ನಲ್ಲಿ ದೇವರೇ ಮಹಿಳೆಯರ ದಿನಾಚರಣೆ ದೇವರೇ ಅಂಗವಾಗಿ ಕರ್ತನೆ ಕಳೆದ ವಾರ ಮಾಡಬೇಕಾಗಿತ್ತು, ನಾವು ಮಾಡಕ್ಕಾಗಲಿಲ್ಲ. ಈ ಭಾನುವಾರ ಕರ್ತನೆ ಅದನ್ನ ನಡೆಸಿಕೊಂಡು ಇಲ್ಲಿ ನಮ್ಮ ಮುಂದೆ ಸಭೆಯಲ್ಲಿ ಯೇಸುವಿನ ಮುಂದೆ ನಿಂತಿರುವಂತ ಎಲ್ಲಾ ಮಹಿಳೆಯರಿಗಾಗಿ, ಎಲ್ಲಾ ಸ್ತ್ರೀಯರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಣ್ಣ ಯವನಸ್ಥ ಮೊದಲುಗೊಂಡು ಹಿರಿಯವರವರೆಗೂ ದೊಡ್ಡವರವರೆಗೆ ದೇವರೇ ಅವರಿಗೆ ಆಶೀರ್ವಾದವನ್ನು ಕೊಡು, ಅವರಿಗೆ ಸಮಾಧಾನವನ್ನು ಕೊಡು, ಅವರಿಗೆ ನೆಮ್ಮದಿಯನ್ನು ಕೊಡು, ಅವರಿಗೆ ಆರೋಗ್ಯವನ್ನು ಕೊಡಬೇಕಾಗಿರುತ್ತದೆ. ಕುಟುಂಬದಲ್ಲಿ ಕಷ್ಟ ನಷ್ಟಗಳು, ವೇದನೆಗಳು, ಶೋಧನೆಗಳು, ಏನೇ ಹೋರಾಟಗಳು ಬಂದರೂ ಎಲ್ಲವನ್ನ ಜಯಿಸಲಿಕ್ಕಾಗುವ ಸಹಾಯ ಮಾಡಬೇಕಾಗಿದೆ. ಈ ಕುಟುಂಬವನ್ನು ನಡೆಸುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಎಷ್ಟು ರೋಗಗಳು, ಎಷ್ಟು ಕಣ್ಣೀರುಗಳು, ಎಷ್ಟು ವೇದನೆಗಳು, ಎಷ್ಟು ಜಗಳಗಳು, ಎಷ್ಟು ವೈಮನಸ್ಸುಗಳು ಎಲ್ಲವನ್ನ ದಾಟಿಕೊಂಡು ಬಂದಿದ್ದಾರೆ ಕರ್ತನೆ. ಈ ಬೇತೇಲ್ ಚರ್ಚಿನಲ್ಲಿ ವಿಶ್ವಾಸಿಗಳ ಯೌವನಸ್ಥರಾಗಿರುವ ಎಲ್ಲ ವಯಸ್ಸಾಗಿರುವ ಕುಟುಂಬಸ್ಥರಾಗಿರುವ ಎಲ್ಲ ಮಹಿಳೆಯರನ್ನ ಆಶೀರ್ವದಿಸಬೇಕಾಗಿ ಕರ್ತನೆ. ಕೆಲವರು ಹೆಣ್ಣುಮಕ್ಕಳು ಕೂಡ ಬಂದಿಲ್ಲ ಕರ್ತನೆ, ಅವರನ್ನು ಕೂಡ ಇಲ್ಲಿ ಆಶೀರ್ವದಿಸುತ್ತೇವೆ. ಈ ಸಭೆಯಲ್ಲಿ ನಿಂತುಕೊಂಡು ಯಾರ್ಯಾರು ಬಾರದೇ ಇರುವಂತ ಮಹಿಳೆಯರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅವರನ್ನು ಕೂಡ ಇಲ್ಲಿ ಆಶೀರ್ವದಿಸು. ಈ ದಿನವನ್ನು ಆಶೀರ್ವಾದ ಮಾಡುತ್ತಾಗ್ತದೆ. ಇಲ್ಲಿ ಮುಂದೆ ನಿಂತಿರುವವರು ಒಬ್ಬೊಬ್ರು ಸ್ವಾರ್ಥಿಕರಾಗಬೇಕು, ಒಬ್ಬೊಬ್ರು ಪ್ರಾರ್ಥನಾವೀರರಾಗಬೇಕು, ಒಬ್ಬೊಬ್ರು ಆರಾಧನಾವೀರರಾಗಬೇಕು, ಒಬ್ಬೊಬ್ರು ಅವರಿಗೆ ಹೃದಯದಲ್ಲಿ ಏನು ಅಂದುಕೊಂಡಿದ್ದಾರೋ ಆ ಕೆಲಸ, ಆ ಜಾಬ್ ಅವರಿಗೆ ಲಭಿಸಲೇ ಅವರ ಎಜುಕೇಶನ್ಗಳು, ಶಿಕ್ಷಣಗಳು ಎಲ್ಲವನ್ನ ಆಶೀರ್ವಾದ ಮಾಡು. ಯಾವ ಯಾವ ಸರ್ಕಾರ ಕೆಲಸಕ್ಕಾಗಿ ಎದುರು ನೋಡುತ್ತಿದ್ದಾರೋ ಆ ಕೆಲಸವನ್ನ ಒದಗಿಸಬೇಕಾಗಿ ಬರ್ತಾ ಇದ್ದಾರೆ. ವಯಸ್ಸಾದವರು ದೇವರೇ ಅವ್ರ ಮನೆಯಲ್ಲಿರುವಾಗ ಸಮಾಧಾನ ಶಾಂತಿ ಎಂಬುದನ್ನು ಕೊಡು. ಪುರುಷರಾದಂತ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಪ್ಪ ಮಹಿಳೆಯರನ್ನು ಆಶೀರ್ವಾದ ಮಾಡ್ತಾ ಇದ್ದೇವೆ. ತಂದೆ, ಮಗ, ಪವಿತ್ರಾತ್ಮ ಹೆಸರಿನಲ್ಲಿ ಆಶೀರ್ವದಿಸಬೇಕಾಗಿ ಬರ್ತಾ ಇದ್ದಾರೆ. ಸಮಾಧಾನ, ತಾಳ್ಮೆ, ನೆಮ್ಮದಿಯನ್ನು ಕೊಡು. ಯೇಸು ಹೆಸರಿನಲ್ಲಿ ತಂದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಬೇತೇಲ್ ಚರ್ಚ್ ಕಡೆಯಿಂದ ಎಲ್ಲ ಮಹಿಳೆಯರಿಗೆ ಶುಭೋದಯ, ಶುಭೋದಯ, ಶುಭೋದಯ ವಂದನೆಗಳು. ಅಲ್ಲದೆಯಾ?